ಕಾರ್ತಿಕ್, ನಿಮ್ ತಂದೆನ ಕುನಾಲು ಒಂದ್ ಕಡೆಯವರು ಕಿಡ್ನಾಪ್ ಮಾಡಿದ್ದಾರೆ. ಬೇಗ ಬಾ. ವೇಗಿಸಬಲ್ಲ ಬ್ರಹ್ಮಾಂಡನೇ ಬೆಚ್ಚಿಸಬಲ್ಲ. ಚಿರತೆ ವೇಗ ಬಂತಿ ಸಲಗ ಸಾಟಿ ಇಲ್ಲ ಯಾರು ಈಗ. ಧೀರ 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 ನ್ಯಾಯ ನೀತಿ ಪರ ಈ ವೀರ. ದೂರ ದೂರ ನಿಲ್ಲು ನಿಲ್ಲು ದೂರ ಬಂದ ಕೋಡ್ ನಂಬರ್ ಏನು ಹೇಳು ಹೇಳು ಹೇಳು. ಗೊತ್ತಿಲ್ಲ. ಹೇಳಿಲ್ಲ ಅಂದ್ರೆ ನಿನ್ನ ಸಾಯಿಸ್ಬಿಡ್ತೀನಿ. ಹೇಳಲ್ಲ. ವಾಟ್ ಇಸ್ ದ ಕೋಡ್ ನಂಬರ್? ಯೋರ್ ಆನರ್, ಐ ಆಮ್ ಅನುಪಮಾ ರಾವ್, ಸೆಕ್ರೆಟರಿ ಆಫ್ ಡಿಫೆನ್ಸ್. ಈ ಕೇಸ್ಗೆ ಪಾರ್ಟಿ ಅಂಡ್ ಪರ್ಸನ್ ನಾನೇ. ದೀಸ್ ಆರ್ ಆಲ್ ಎವಿಡೆನ್ಸಸ್. ಕಿಕ್ ಬ್ಯಾಕ್ ಡೀಲ್ಸ್, ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಎಲ್ಲ ಇದರಲ್ಲಿದೆ. ತಾವು ಇದನ್ನು ನೋಡಿ ಕಲ್ಪ್ರಿಟ್ಸ್ಗೆ ಶಿಕ್ಷೆ ಕೊಡಬೇಕು. Your Honor, I am appearing for late Rana Narsingh Rao, who was our ex-defense minister. ಈ ಡಿಫೆನ್ಸ್ ಸೆಕ್ರೆಟರಿ ಲಂಚ ತಗೊಂಡು ಫೋರ್ಜರಿ ಮಾಡಿ ಅನಾವಶ್ಯಕವಾಗಿ ರಾಣಾ ಅಂಡ್ ಕಂಪನಿ ಮೇಲೆ ಆಪಾದನೆಗಳು ಹೊರಿಸಿ ತಾವು ಮಾಡಿದ ತಪ್ಪುಗಳನ್ನ ಮುಚ್ಚಾಕೊಳ್ಳೋದಕ್ಕೆ ನಾಟಕ ಆಡ್ತಾ ಇದ್ದಾರೆ ಇವರ ಆನರ್. ನಾಟಕ ನಾವೆಲ್ಲ ಆಡ್ತಿರೋದು ಯುವರ್ ಆನರ್. ನಿಮಗೆ ಕೊಟ್ಟಿರೋ ಈ ಎವಿಡೆನ್ಸೇ ಸತ್ಯ. ದೀಸ್ ಆರ್ ಆಲ್ ಒರಿಜಿನಲ್ ಡಾಕ್ಯುಮೆಂಟ್ಸ್. ಜಡ್ಜ್ ಸಾಹೇಬ್ರು ಇದನ್ನೆಲ್ಲ ನೋಡಿದ್ರೆ ತಮಗೆ ಗೊತ್ತಾಗುತ್ತೆ. ಯುವರ್ ಆನರ್, ಇವೆಲ್ಲ ಜೆರಾಕ್ಸ್ ಪೇಪರ್ಸ್, ಡಾಕ್ಯುಮೆಂಟ್ಸ್ ಎಲ್ಲ ಫೇಬ್ರಿಕೇಟ್ ಮಾಡಿ ಕೋರ್ಟ್ನ ಮಿಸ್ಲೀಡ್ ಮಾಡ್ತಾ ಇದ್ದಾರೆ. ಮಿಸ್ಲೀಡ್ ಮಾಡ್ತಾ ಇಲ್ಲ ಯುವರ್ ಆನರ್, ಸತ್ಯನ ನಿಮಗೆ ತಿಳಿಸ್ತಾ ಇದ್ದೀನಿ. ಯುವರ್ ಆನರ್, ತಮಗೆ ಗೊತ್ತು ಈ ಮಾಡರ್ನ್ ಟೆಕ್ನಾಲಜಿನಲ್ಲಿ ಒರಿಜಿನಲ್ನ ಡೂಪ್ಲಿಕೇಟ್ ಅಂತ ಪ್ರೂವ್ ಮಾಡ್ಬೋದು, ಡೂಪ್ಲಿಕೇಟ್ನ ಒರಿಜಿನಲ್ ಅಂತ ಪ್ರೂವ್ ಮಾಡ್ಬೋದು. ಈ ಕೇಸ್ನ ವ್ಯಕ್ತಿ ಸತ್ತು ಹೋಗಿದ್ದಾನೆ. ಹಿ ಈಸ್ ಡೆಡ್. ಯುವರ್ ಆನರ್, ಹಿಯರ್ ಇಸ್ ದ ಡೆತ್ ಸರ್ಟಿಫಿಕೇಟ್. ಆದ್ದರಿಂದ ದಯವಿಟ್ಟು ಈ ಕೇಸ್ಗೆ ಹೆಚ್ಚಿನ ಮಹತ್ವ ನೀಡದೆ ತಕ್ಷಣ ಈ ಕೇಸನ್ನು ಡಿಸ್ಮಿಸ್ ಮಾಡಬೇಕು ಅಂತ ನಾನು ವಿನಂತಿ ಮಾಡ್ತೇನೆ. ಈ ರಾಣಾ ಅನ್ನೋ ವ್ಯಕ್ತಿ ಸತ್ತಿರೋ ನಾಟಕ ಆಡಿ ಲಂಚ ಕೊಟ್ಟು ಡೆತ್ ಸರ್ಟಿಫಿಕೇಟ್ ತಗೊಂಡು ಫಾರಿನ್ ಅಲ್ಲಿ ಸೆಟ್ಲ್ ಆಗಿ ಈಗ ದೇಶನ ಆಳೋಕೆ ಹಾಳು ಮಾಡೋಕೆ ಮತ್ತೆ ಅಪ್ಪ ಮಗ ಬಂದಿದ್ದಾರೆ. ಸುಳ್ಳು. ಇಟ್ಸ್ ಅ ಲೈ ಯುವರ್ ಆನರ್. ಹಿ ಈಸ್ ಡೆಡ್. No, he is alive and we have evidence.
ಯುವರ್ ಆನರ್, ಇವರಿಗೆ ತಲೆ ಕೆಟ್ಟಿದೆ. ಆರ್ಡರ್ ಆರ್ಡರ್. ಇವರಿಗೆ ಮೈ ಚೆನ್ನಾಗಿರ್ಲಿಲ್ಲ ಅಂತ ಹೇಳಿ ಸಿಂಗಾಪುರದಲ್ಲಿ ಆಸ್ಪತ್ರೆಗೆ ಅಡ್ಮಿಟ್ ಆದ್ರ ಬಗ್ಗೆ ನಮ್ಮ ಹತ್ರ ಎವಿಡೆನ್ಸ್ ಇದೆ. ಬುದ್ಧಿ ಭ್ರಮಣೆ ಆಗಿದೆ ಯುವರ್ ಆನರ್. ಒಂದು ಒಳ್ಳೆ ಮೆಂಟಲ್ ಹಾಸ್ಪಿಟ್ಲ್ಗೆ ಸೇರಿಸ್ಬೇಕು. ಮತ್ತೆ ಇವ್ರ ಮಗ ವಾಂಟೆಡ್ ಕ್ರಿಮಿನಲ್. ಇವ್ರ ಗಂಡ ಹೆಂಡತಿನೇ ಕೊಂದ ಅಂತೇಳಿ ಜೈಲಿಗೆ ಸೇರಿ ತಪ್ಪಿಸ್ಕೊಂಡು ತಿರುಗ್ತಾ ಇದ್ದಾನೆ. ಈಗ ಆ ಡಿಫೆನ್ಸ್ ದುಡ್ಡನ್ನ ತಾವೇ ಹುಡ್ಕೋಬೇಕು ಅಂತ ನಾಟಕ ಆಡ್ತಾ ಇದ್ದಾರೆ. ಸಬ್ ಸ್ಟ್ಯಾಂಡರ್ಡ್ ಎಕ್ವಿಪ್ಮೆಂಟ್ ನ ಸಪ್ಲೈ ಮಾಡಿ ಬೇಕಾದಷ್ಟು ಕಿಕ್ ಬ್ಯಾಕ್ ತಗೊಂಡು ಸಾಕಷ್ಟು ಯೋಧರನ್ನ ಸಾಯಿಸಿ ನೆಮ್ಮದಿಯಾಗಿದ್ದಾರೆ. ಯೋಧರ ಹೆಂಡತಿರೆಲ್ಲ ವಿಧವೆಯರಾಗಿ ಶಾಪ ಆಗ್ತಾ ಇದ್ದಾರೆ. ಇಂಥವ್ರನ್ನೆಲ್ಲ ಯುವರ್ ಆನರ್ ಬೀದಿಯಲ್ಲಿ ನಿಲ್ಲಿಸಿ ಶೂಟ್ ಮಾಡಬೇಕು. ಐ ಅಬ್ಜೆಕ್ಟ್ ಟು ದಿಸ್ ಯುವರ್ ಆನರ್. ಶೂಟ್ ಮಾಡೋದಕ್ಕೆ ಇವ್ರು ಯಾರು? ಏನ್ ದೊಡ್ಡ ಡಿಕ್ಟೇಟರ? ಕೋರ್ಟ್ಗೆ ಅವಮಾನ ಮಾಡ್ತಾ ಇದ್ದಾರೆ ಇವರು. ಯುವರ್ ಆನರ್, ಕೋರ್ಟ್ ಅವರವರ ಆತ್ಮ ಹೃದಯದಲ್ಲಿ ಇದೆ. ಫೀಸ್ ಆಸೆಗೋಸ್ಕರ ಸುಳ್ಳನ್ನ ನಿಜ ಮಾಡೋದು, ನಿಜಾನ ಸುಳ್ಳು ಮಾಡೋದು, ತಮ್ಮನ್ನ ತಾವೇ ಮಾಡ್ಕೊಳ್ಳೋದು ಕೆಲವರ ಅಭ್ಯಾಸ. ಸತ್ಯಕ್ಕೆ ನ್ಯಾಯ ದೊರಕುತ್ತೆ. ದಿಸ್ ಇಸ್ ಯೋರ್ಸ್. ಓಕೆ, ಸೊ ಕೇಸ್ ಕ್ಲೋಸ್ ಅಲ್ವಾ? ಥ್ಯಾಂಕ್ ಯು. ಎಕ್ಸ್ ಡಿಫೆನ್ಸ್ ಮಿನಿಸ್ಟರ್ ಅವರ ಕೃತ್ಯಗಳಿಗೆ ಸಾಕ್ಷಿ ಒದಗಿಸಿದ್ರು. ಅವರು ಸತ್ತಿರುವುದರಿಂದ ಮತ್ತು ಈಗಾಗಲೇ ಅವರ ಆಸ್ತಿನ ಮುಟ್ಟುಗೋಲು ಹಾಕಿರುವುದರಿಂದ ಮತ್ತೆ ಅವರ ಪಾಸ್ಪೋರ್ಟ್, ಬ್ಯಾಂಕ್ ಅಕೌಂಟ್ ಎಲ್ಲ ಜಪ್ತಿ ಮಾಡಿರುವುದರಿಂದ ಈ ಕೇಸನ್ನ ಮುಂದುವರಿಸೋದಕ್ಕೆ ಸರಿಯಾದ ದಾಖಲೆ ಇಲ್ಲದ ಕಾರಣ ಈ ಕೇಸನ್ನ ವಜಾ ಮಾಡಲಾಗಿದೆ. ಮಿಸ್ಟರ್ ಕಾರ್ತಿಕ್, ಯು ಆರ್ ಅಂಡರ್ ಅರೆಸ್ಟ್. ಯಾಕೆಂತ ಕೇಳ್ಬೋದಾ? ಜೈಲಿಂದ ತಪ್ಪಿಸ್ಕೊಂಡಿದ್ದಕ್ಕೆ. ವಾಟ್ ಇಸ್ ದಿಸ್? ಕಾರ್ತಿಕ್, ಏನಿದು? ಹೌಸ್ ದಿಸ್? ಡೋಂಟ್ ವರಿ ಮಾ, ಬೇಗ ಬಂದ್ಬಿಡ್ತೀನಿ. ಅಮ್ಮನ ನೋಡ್ಕೊ. ಕಾರ್ತಿಕ್, ಕಾರ್ತಿಕ್! ಬ್ಯಾಂಕ್ ಕೋಡ್ ನಂಬರ್ ಏನು ಹೇಳು? ಆ ಕೋಡ್ ನಂಬರ್ ನಿನ್ ಗೊತ್ತಿದೆ ಅಂತ ನಿಮ್ಮಪ್ಪ ಹೇಳಿದಾನೆ. ಹೇಳು. ಹೇಳೋ, ಕೋಡ್ ನಂಬರ್ ಏನು ಹೇಳೋ? ಹೇಳಲಿಲ್ಲ ಅಂದ್ರೆ ಗಂಡಸ್ತನ ಕಳ್ಕೊಂಡ್ಬಿಡ್ತೀಯಾ? ಹೇಳು, ನಿನ್ ಗರ್ಲ್ ಫ್ರೆಂಡ್ ಪ್ರಾಣ ಉಳಿಬೇಕು ಅಂದ್ರೆ ನಿಜ ಹೇಳು. ಆಯ್ಬಿಡಲ್ಲ. ಯಾವುದು ಆ ನಂಬರು? Mr. Mani, Anupama has lost the case in the court. ವೆರಿ ಪಿಟಿ ಸರ್. ಪೊಲಿಟಿಷಿಯನ್ಸ್ ಎಲ್ಲ ಜಡ್ಜಸ್ ನ ಪರ್ಚೇಸ್ ಮಾಡಿದ್ರೆ ನಮ್ಮ ನ್ಯಾಯ ಎಲ್ಲಿ ಸಿಗುತ್ತೆ ಸರ್? ಸರ್, Mr. Karthik, ಸರ್, what happened? ಸರ್, ದೇಶದ್ರೋಹಿಗಳ ವಿರುದ್ಧ ಎಲ್ಲ ಎವಿಡೆನ್ಸ್ ಇದ್ರು ಕೋರ್ಟಲ್ಲಿ ನ್ಯಾಯ ಸಿಗಲಿಲ್ಲ ಸರ್. Karthik, I am extremely sorry. ನಿಮ್ಮನ್ನ ಅವತ್ತು ಆರ್ಮಿಯಿಂದ ಸಸ್ಪೆಂಡ್ ಮಾಡಿ ತಪ್ಪು ಮಾಡ್ಬಿಟ್ವಿ. ದೇಶದೊಳಗೆ ಶತ್ರುಗಳು ಬರಬಾರ್ದು ಅಂತ ಹಗಲು ರಾತ್ರಿ ಪ್ರಾಣನ ಪಣಕ್ಕಿಟ್ಟು ದೇಶನ ಕಾಯ್ತೀವಿ. ಆದರೆ ಇವತ್ತು ದೇಶದೊಳಗೆ ಶತ್ರುಗಳಿದ್ರು ಸುಮ್ಮನಿದ್ದೀವಿ. ಮೇಜರ್ ಕಾರ್ತಿಕ್, ದೇಶದ ಒಳಗಿರೋ ಶತ್ರುಗಳನ್ನ ಮೊದಲು ನಾಶ ಮಾಡಿ. ಯು ಆರ್ ಫ್ರೀ ಟು ಟೇಕ್ ಆಕ್ಷನ್ ಅಗೇನ್ಸ್ಟ್ ಸೋ ಕಾಲ್ಡ್ ಡೆಡ್ ಮಿನಿಸ್ಟರ್ ರಾಣಾ. I shall speak to the field marshal. Indian Army is with you.
ಕಿ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ನೋಡ್ರಿಯಪ್ಪ, ದೇವ್ರ ಮೇಲೆ ಆಣೆ ಮಾಡಿ ಖರೆ ಹೇಳ್ತೀನ್ರಿ, ನೀವು ಅಧಿಕಾರ ಬಿಡು ಅಂದ ಕೂಡ್ಲೆ ಬಿಡವ ನಾನಪ್ಪ. ನಿನ್ ಥರ ಪ್ರಮಾಣ ಮಾಡೋರ್ನ, ಪವರ್ ಸಿಕ್ಕಿದ ತಕ್ಷಣ ಪಾರ್ಟಿಲಿರೋರ್ನೇ ಓಡಿಸೋರ್ನ ನನ್ನ ಜೀವನದಲ್ಲಿ ಎಷ್ಟು ನೋಡಿದೀನಿ ಗೊತ್ತೇನಯ್ಯ? ಸುಮ್ನೆ ನಗದು ನಿಲ್ಸಯ್ಯ. ನೋಡ್ರಿ ಸಾಹೇಬ್ರ, ನಿಮಗ್ ಸೇರ್ಬೇಕಾದ ರೊಕ್ಕ ಸೇರ್ತೈತಿ. ಈಗ ಅರ್ಧ ಅಡ್ವಾನ್ಸ್ ತಗೋರಿ, ಮಿಕ್ಕಿದ್ದ ಪಾರ್ಲಿಮೆಂಟ್ನಾಗೆ PMಗೆ ಅವಿಶ್ವಾಸ ನಿರ್ಣಯ ಮಂಡಿಸಿದ ಮ್ಯಾಗೆ ಆಯ್ತಿಲ್ರೇ? ಓಕೆ ಓಕೆ ಮೈ ಡಿಯರ್ ಜೆಂಟಲ್ಮನ್, ನಾಳೆ ಗೌರ್ಮೆಂಟ್ ಬೀಳುತ್ತೆ. ನಮ್ಮ ಸಂತೋಷ್ ಪವಾರ್ ಅವರು ಮುಂದಿನ ಪ್ರಧಾನಮಂತ್ರಿ ಆಗ್ತಾರೆ. ನಾವು ಹೇಳಿದ ಹಾಗೆ ಕೇಳ್ತಾರೆ. ನಮ್ಮನ್ನ ಮಂತ್ರಿ ಮಾಡಿದ್ರೆ ನಿಮ್ಮನೆ ನಾಯಿ ತರ ಇರ್ತೀವಿ. ಚಲೋ ಆಯ್ತ್ರಿ. ಮೊದಲು ಆ ತಿಹಾರ್ ಜೈಲ್ನ ಮುಚ್ಚಿಸ್ತೀವಿ ಅಂತ ಮಾತು ಕೊಡಿ ಸರ್. ಮುಚ್ಚೋಣ ಮುಚ್ಚೋಣ. ನೋಡಿ, ನಮ್ಮ ಸಂಸದರಿಗೆ ಯಾರ್ಯಾರಿಗೆ ಯಾವ್ಯಾವ ಮಿನಿಸ್ಟ್ರಿ ಸಿಗಬೇಕು ಅಂತ ನಾನ್ ಡಿಸೈಡ್ ಮಾಡ್ತೀನಿ. ಯಾರ್ಯಾರಿಗೆ ಮಿನಿಸ್ಟ್ರಿ ಸಿಗೋದಿಲ್ವೋ ಅಂಥವ್ರಿಗೆ ಆಯಾ ನಿಗಮಗಳಿಗೆ ಮಂಡಳಿಗಳಿಗೆ ಅಧ್ಯಕ್ಷರನ್ನಾಗಿ ನಾನು ಆಯ್ಕೆ ಮಾಡ್ತೀನಿ. ಭಾರತ್ ಮಾತಾ ಕಿ ಜೈ, ಜೈ ಹಿಂದ್ ಅಂತ ನಾವು ಪ್ರಾಣನ ಪಣಕ್ಕಿಟ್ಟು ಹೋರಾಡ್ತಿದ್ರೆ ನೀವು ಇಲ್ಲಿ ದೇಶನೇ ಅಡ ಇಡ್ತಿದ್ದೀರಾ. ವೆರಿ ಬ್ಯಾಡ್ ರಾಣಾ. ಇವನೊಬ್ಬ ತಲೆ ಹಿಡ್ಕ ನಾಯಕ, ಇವನಿಗೆ ಜೈ ಅನ್ನಕ್ಕೆ ನಿಮ್ಮಂತ MP ಗಳು. ಚೆನ್ನಾಗಿದೆ. ನಿಮ್ಮನ್ನೆಲ್ಲ ನೋಡ್ತಿದ್ರೆ ನೀವು ಹುಟ್ಟಿದ ಅಪ್ಪನ್ಗೋ ಇಲ್ಲ ಅಪ್ಪಂದ್ರಿಗೋ ಅಂತ ಡೌಟ್ ಆಗ್ತಿದೆ. ನಿಮ್ಮ ಹಾರಾಟ ನನ್ನಂತ ಹೋರಾಟಗಾರನ ಹತ್ರ ನಡೆಯಲ್ಲ. ಕಾಸ್ಗೋಸ್ಕರ ಪಾರ್ಟಿ ಬದಲಾಯಿಸ್ತೀರಾ, ಅಧಿಕಾರಕ್ಕೋಸ್ಕರ ಮಾತೇ ಬದಲಾಯಿಸ್ತೀರಾ. ಅಲ್ಲ, ಈ ಚಪ್ಪಾಳೆ ಹೊಡೆಯೋ ಜಾತಿನ ಬಿಟ್ಟು ಗಂಡಸರಾಗಿ ಬದಲಾಗಬೇಕು ಅಂತ ನಿಮ್ಗೆ ಅನ್ನಿಸ್ಲೇ ಇಲ್ವಾ? ಏನಪ್ಪ ಗೈಕ್ವಾಡ್, ಫ್ಯೂಚರ್ ಹೋಮ್ ಮಿನಿಸ್ಟ್ರು. ಹೌದು ಸರ್, ನಾನೇ ಸರ್. ಗೊತ್ತು ಮುಚ್ಕೊಂಡಿರಲೇ. ನಿನ್ ಮೇಲೆ 6 ಕ್ರಿಮಿನಲ್ ಕೇಸ್ ಇದೆ. ಸಾಲದೆ ಅದಕ್ಕೆ ಟೆರರಿಸ್ಟಿಗೆ ಬೇರೆ ಹೆಲ್ಪ್ ಮಾಡ್ತೀಯಾ? ನೀನು ಟೆಲಿಕಮ್ಯುನಿಕೇಶನ್ಸ್ ಮಿನಿಸ್ಟ್ರು. 3G ಆಯ್ತು, ಈಗ 4G. ಇದೆರಡು ಸಾಲದು ಅಂತ ಪಕ್ಕದಲ್ಲಿ 2G ಬೇರೆ ನಿನಗೆ.
Oh!